ಹೋದ್ ಜನ್ಮದಲ್ಲಿ ಕಪ್ಪೆ ಆಗಿದ್ದ ಅಂತ ಬೈತಿದ್ರು. ಹಾಯ್ ಎಲ್ರಿಗೂ ನಮಸ್ತೆ, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ತಲೆಗೆ ಎಣ್ಣೆ ಹಚ್ಕೊಂಡು ಇವತ್ತು ವಾರ ಇದ್ದಿದ್ರಿಂದ ಮನೆಯೆಲ್ಲ ಕ್ಲೀನ್ ಮಾಡಿ ನೆಲ ಒರೆಸ್ದೆ. ಫ್ರೆಶ್ ಅಪ್ ಆಗಿ ಬಂದು ಪೂಜೆಗೆ ಗಿಡದಲ್ಲೇ ಹೂವ ಇದ್ದು ಅಂತ ಕಿತ್ಕೊಂಬರೋಣ ಅಂತ ಹೋದೆ. ಹೇಳಕ್ ಮನ್ಸೇ ಇರ್ಲಿಲ್ಲ, ಗಿಡದಲ್ಲಿ ಹೂವ ಅಷ್ಟ್ ಚೆನ್ನಾಗ್ ಕಾಣ್ತಿದ್ದು. ಗಿಡದಲ್ಲೇ ಬಿಟ್ರೆ ಸುಮ್ನೆ ವೇಸ್ಟ್ ಆಗುತ್ತೆ ಅಂತ ಪೂಜೆಗೆ ಇಡ್ಲಿ ಅಂತ ನಮ್ಮ ಮನೆಯವ್ರಿಗೆ ಕಿತ್ಕೊಂಬಂದ್ ಕೊಟ್ಟೆ. ಅಡ್ಗೆ ಮನೆಗೆ ಬಂದು ತಿಂಡಿ ಮಾಡೋಕೆಲ್ಲ ರೆಡಿ ಮಾಡ್ಕೊಂಡು ಮೊದ್ಲೇನೆ ಚಪಾತಿ ಮಾಡಕ್ ಇಟ್ ಕಲ್ಸಿಟ್ಟಿದ್ದೆ. ಈ ಕಡೆ ಚಪಾತಿ ಹರ್ಕೊಂಡು ಇನ್ನೊಂದ್ ಕಡೆ ಬೇಯಿಸ್ಕೊಂಡು ತಿಂಡಿ ಎಲ್ಲ ರೆಡಿ ಮಾಡ್ಕೊಂಡೆ. ನಮ್ಮ ಮನೆಯವ್ರು ಪೂಜೆ ಮಾಡ್ತಿದ್ರು, ನಾನವ್ರು ಮಾತಾಡ್ಸಿದ್ಕೆ ಏನಂದ್ರು ನೋಡಿ. ಪೂಜೆ ಮಾಡ್ಬೇಕಾದ್ರೆ ಮಾತಾಡ್ಸಿದ್ಕೆ ಹೋದ್ ಜನ್ಮದಲ್ಲಿ ಏನಾದ್ರು ಕಪ್ಪೆ ಆಗಿದ್ದ, ಯಾವಾಗ್ಲೂ ವಟ ಅಂತೀಯಲ್ಲ ಅಂತ ಬೈತಿದ್ರು. ದೇವಸ್ಥಾನಕ್ಕೆ ಹೋಗೋಣ ಅಂತ ಇಬ್ರು ರೆಡಿಯಾಗಿ ನಾನು ಸಹ ಪೂಜೆ ಮುಗಿಸಿ ದೇವಸ್ಥಾನಕ್ಕೆ ಹೋದ್ವಿ. ಇವತ್ತು ಶನಿವಾರ ಆಗಿರೋದ್ರಿಂದ ಆಂಜನೇಯನ್ ದೇವಸ್ಥಾನಕ್ಕೆ ಬಂದು ಎಳ್ಬತ್ತಿ ಹಚ್ಚಿ ದೇವ್ರ ದರ್ಶನ ಮಾಡ್ಕೊಂಡು ದೇವ್ರಿಗೆ ಕೈ ಮುಗ್ದು ಅಲ್ಲಿಂದ ನಾವು ತಿಪ್ಟೂರಮ್ಮನ್ ದೇವಸ್ಥಾನಕ್ಕೆ ಬಂದು ಅಲ್ಲೂ ಸಹ ದೇವ್ರ ದರ್ಶನ ಮಾಡ್ಕೊಂಡು ಮನೆ ಕಡೆ ಬಂದ್ವಿ. ಮನೆಗ್ ಬಂದು ತುಂಬಾ ಹೊಟ್ಟೆ ಹಸ್ವಾಗಿತ್ತು. ತಿಂಡಿ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಟೈಮ್ ರೆಸ್ಟ್ ಮಾಡಿದೆ. ಸಂಜೆ ಫ್ರೆಶ್ ಅಪ್ ಆಗಿ ಟೌನ್ ಒಳಗಡೆ ಹೋಗೋಣ ಅಂತ ಹೊಟ್ವಿ. ಸಂಜೆ 4:15 ಗಂಟೆ ಆದ್ರೂ ಕಣ್ ಬಿಡಕ್ ಆಗ್ತಿರ್ಲಿಲ್ಲ, ಆ ರೇಂಜಿಗೆ ಬಿಸಿಲು ಹೊಡಿತಿತ್ತು. ಮೊನ್ನೆ ಹೋಗಿ ಸ್ವಲ್ಪ ಪಾತ್ರೆ ಐಟಮ್ಸ್ ನೋಡ್ಕೊಂಡ್ ಬಂದಿದ್ದೆ, ಆದ್ರೆ ತಗೊಂಡ್ಬಂದಿರ್ಲಿಲ್ಲ. ನಮ್ಮ ಮನೆಯವ್ರ ಜೊತೆ ಹೋದಾಗ ತಗೊಂಬರೋಣ ಅಂತ ವಿಶಾಲ್ ಮಠ ಹತ್ರ ಹೋದ್ವು. ಅಲ್ಲೊಂದ್ ಅಕ್ಕ ಸಿಕ್ಕಿ ನೀವ್ ವಿಡಿಯೋ ಮಾಡ್ತೀರಲ್ವಾ ಅಂತ ಕೇಳ್ಬಿಟ್ಟು ಹೋದ್ರು. ಬಿಸಿ ಇದ್ರು ಅನ್ಸುತ್ತೆ. ಆಮೇಲೆ ಮೆಸೇಜ್ ಮಾಡಿದ್ರು. ಅಲ್ಲಿ ನೀಟಾಗಿ ಮಾತಾಡ್ಸಕ್ ಆಗ್ಲಿಲ್ಲ, ವಿಡಿಯೋ ಚೆನ್ನಾಗ್ ಮಾಡ್ತೀರಾ ಅಂದ್ರು. ಯಾರಾದ್ರೂ ವಿಡಿಯೋ ನೋಡಿ ಮಾತಾಡ್ಸಿದ್ರೆ ತುಂಬಾ ಖುಷಿ ಆಗುತ್ತೆ. ಗುರ್ತಿಸಿ ಮಾತಾಡ್ಸಿದ್ಕೆ ಥ್ಯಾಂಕ್ ಯು ಸೋ ಮಚ್ ಅಕ್ಕ. ವಿಶಾಲ್ ಮಟ್ಟಿಗೆ ಹೋಗಿ ನನಗೆ ಏನೇನ್ ಬೇಕು ಅಂತ ಎಲ್ಲ ತಗೊಂಡೆ. ಹಾಗೆ ನಮ್ಮ ಮನೆಯವರು ಇನ್ನೊಂದ್ ಕಡೆ ನನಗೆ ಡ್ರೆಸ್ ಎಲ್ಲ ಸೆಲೆಕ್ಟ್ ಮಾಡ್ತಿದ್ರು. ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಬರ್ತಾ ಹಾಗೆ ಜೋಳ ತಗೊಂಡು ಮನೆ ಕಡೆ ಬಂದ್ವಿ. ಈ ವಿಡಿಯೋ ನಿಮ್ಗೆ ಸ್ವಲ್ಪನಾದ್ರೂ ಇಷ್ಟ ಆದ್ರೆ ಒಂದ್ ಲೈಕ್ ಮಾಡಿ, ಮರಿದೆ ಫಾಲೋ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಆಲ್.